ಇನ್ನ ಸರ್ಕಾರದ ಪಾಲಿಗೆ ಬಿಸಿ ತುಪ್ಪ ಆಗಿದೆ ಕೋಗಿಲು ಲೇಔಟ್ನ ಪ್ರಕರಣ. ಅಡಕತ್ತರಿಯಲ್ಲಿ ಸಿಲುಕಿದೆ ಸರ್ಕಾರ. ಹಾಗೇನೆ ಜಿಬಿಎ ಅಧಿಕಾರಿಗಳು ಕೂಡ ಒತ್ತುವರಿದಾರರಿಗೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಭವಿಷ್ಯವೇ ಬದಲಾಗ್ಬಿಡುತ್ತೆ. ಮುಂದಿನ ದಿನಮಾನಗಳಲ್ಲಿ ಒತ್ತುವರಿ ತೆರವೇ ಒಂದು ದೊಡ್ಡ ಸವಾಲಾಗುತ್ತೆ. ಒತ್ತುವರಿ ತೆರವು ಮಾಡುವಂತವರೆಲ್ಲರೂ ನಮಗೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಟ್ಟು ನೀವು ಮನೆ ಬೀಳಿಸಿ ಅಂತ ಬಂದ್ರೆ ಇವ್ರನ್ನೆಲ್ಲ ಎಲ್ಲಿ ಶಿಫ್ಟ್ ಮಾಡೋದು, ಎಲ್ಲಿ ಮನೆ ಕಟ್ಟಿಕೊಡೋದು? ಇದು ಈಗ ಸರ್ಕಾರಕ್ಕೆ ಸವಾಲು. ಕೋಗಿಲು ನಿವಾಸಿಗಳಿಗೆ ಸೂರು ಕಲ್ಪಿಸಿದ್ರೆ ಹೊಸ ಸಂಕಷ್ಟಕ್ಕೆ ಮುನ್ನುಡಿ ಬರದಂತೆ ಲೆಕ್ಕ. ಭವಿಷ್ಯದಲ್ಲಿ ಒತ್ತುವರಿದಾರರಿಗೆ ಕೋಗಿಲು ಕೇಸ್ ಮಾದರಿ ಆಗಬಹುದು. ಈಗಾಗಲೇ ಲಿಂಗರಾಜಪುರದಲ್ಲಿ ಒತ್ತುವರಿ ಸಂಘರ್ಷ ಆರಂಭ ಆಗಿದೆ. ಅವ್ರಿಗೆ ಕೊಟ್ರೆ ನಮಗೂ ಪರ್ಯಾಯ ವ್ಯವಸ್ಥೆ ಮಾಡಿ ಅಂತ ಲಿಂಗರಾಜಪುರ ನಿವಾಸಿಗಳು ಹೇಳ್ತಾ ಇದ್ದಾರೆ. ಮೊದಲು ಮನೆ ಕಟ್ಕೊಡಿ, ನಂತರ ಜಾಗ ಖಾಲಿ ಮಾಡ್ತೀವಿ ಅಂತ ಈಗ ಈ ಲಿಂಗರಾಜಪುರ ನಿವಾಸಿಗಳು ಹೇಳ್ತಿದ್ದಾರೆ. ಅಲ್ಲಿ ಬಹಳ ಜನ ಹೋಗ್ತೀರಿ, ಭೇಟಿ ಆಗ್ತೀರಿ, ಮನೆ ಕಟ್ಟಿಸ್ಕೊಡ್ತೀವಿ ಅಂತೀರಿ, ನಮಗೆ ಯಾಕೆ ಕಟ್ಟಿಸ್ಕೊಡ್ಬಾರದು, ನಮಗೂ ಕಟ್ಟಿಸ್ಕೊಡಿ ಅಂತ ಇವರು ಕೇಳ್ತಾ ಇರೋದು. ಸೊ ಕೋಗಿಲು ಪ್ರಕರಣ ಮುಂದಿಟ್ಕೊಂಡು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಲಿಂಗರಾಜಪುರ ನಿವಾಸಿಗಳು ಕೂಡ. ಜಿಬಿಎ ನೋಟಿಸ್ ವಿರುದ್ಧ ಸಮರ ಸಾರಿದ್ದಾರೆ ಲಿಂಗರಾಜಪುರ ಜನ. ಕೇರಳ ರಾಜಕೀಯ ಹಿತ ಕಾಯೋದಕ್ಕೆ ಹೋದ್ರೆ ಹೊಸ ಸಂಕಷ್ಟ ಶುರುವಾಗುತ್ತೆ. ರಾಜ್ಯದ ಒತ್ತುವರಿ ತೆರವು ಭವಿಷ್ಯವೇ ಈಗ ಬುಡುಮೇಲಾಗುತ್ತೆ. ಸೊ ಏನಾಗಬಹುದು ನೋಡೋಣ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಸತ್ತಾರ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತ್ತಾರ್, ಸಹಜವಾಗಿ ಈ ರೀತಿಯ ಡಿಮ್ಯಾಂಡ್ಗಳು ಭವಿಷ್ಯದಲ್ಲಿ ಎಲ್ಲ ಈಗಲೇ ಬರ್ತಾ ಇದೆ. ಲಿಂಗರಾಜಪುರ ನಿವಾಸಿಗಳು ಇದನ್ನೇ ಈಗ ಮಾದರಿಯಾಗಿಟ್ಕೊಳ್ತಾ ಇದ್ದಾರೆ. ಅಲ್ಲಿ ಎಲ್ಲರೂ ಹೋಗ್ತಿದ್ದೀರಿ, ಮನೆ ಕಟ್ಟಿಸ್ಕೊಡ್ತೀವಿ, ಪರ್ಯಾಯ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತೀರಿ, ನಾವೇನ್ ಹಂಗೆ ಬಿದ್ದಿದೀವ, ನಮಗೂ ಪರ್ಯಾಯ ವ್ಯವಸ್ಥೆ ಮಾಡಿ ಮನೆ ಕಟ್ಕೊಟ್ಟು ಮನೆ ಬೀಳಿಸಿ ಅಂತ ಹೇಳ್ತಿದ್ದಾರೆ. ಸರ್ಕಾರ ಇದನ್ನು ಯಾವ ರೀತಿ ನೋಡ್ತಾ ಇದೆ, ಜಿಬಿಎ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಅಂತ ಮುಖ್ಯವಾಗಿ? ಶ್ರೀಪಾದ್ ಪಾಟೀಲ್, ಇವತ್ತಿನ ಒಂದು ನಿರ್ಧಾರ ಭವಿಷ್ಯದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಒಟ್ಟಾರೆ ಭವಿಷ್ಯವನ್ನು ನಿರ್ಧರಿಸುತ್ತೆ ಅಂದ್ರೂ ತಪ್ಪಾಗಲ್ಲ. ಯಾಕಂದ್ರೆ ಇಷ್ಟು ದಿನ ಏನೇನು ಇವರು ಬೀದಿ ಬದಿ ವ್ಯಾಪಾರಿಗಳ ವಿರುದ್ಧ ಸಮರ ಸಾರ್ತಾ ಇದ್ರು. ಸರಿಸುಮಾರು 30-40 ವರ್ಷಗಳಿಂದ ಬೀದಿ ಬದಿ ವ್ಯಾಪಾರವನ್ನು ಮಾಡಿಕೊಂಡು ತಮ್ಮ ಬದುಕನ್ನು ಕಟ್ಕೊಂಡಿದ್ದಂತಹ ಜನರಿಗೆ, ಅದರಲ್ಲೂ ಕೂಡ ಅವರು ಕರ್ನಾಟಕದಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲೇ ವ್ಯಾಪಾರ ಮಾಡ್ತಿದ್ದಂತಹ ಜನರನ್ನು ಏಕಾಏಕಿ ನೋಟಿಸ್ ಕೊಡದೆ ಅವರನ್ನು ತೆರವು ಮಾಡ್ತಾ ಇದ್ರು. ಆ ಒಂದು ಸಂದರ್ಭದಲ್ಲಿ ಅವರಿಂದಲೂ ಕೂಡ ತಕ್ಕ ಮಟ್ಟಿಗೆ ಪ್ರತಿರೋಧ ಒಡ್ಡುತ್ತಾ ಇದ್ರು ಕೂಡ ಅವರಿಗೆ ಒಂದು ಬಲವಾಗಿರುವಂತಹ ತಾವು ಮಾತನಾಡಲು ಬಲವಾಗಿರುವಂತಹ ಯಾವುದೇ ಪ್ರೂಫ್ ಸಿಕ್ಕಿರಲಿಲ್ಲ. ಒಂದು ವೇಳೆ ಕೋಗಿಲು ಲೇಔಟ್ ನಲ್ಲಿ ಏನಾದ್ರು ಪುನರ್ವಸತಿ ಕಲ್ಪಿಸಿದ್ದೆ ಆದಲ್ಲಿ ಭವಿಷ್ಯದಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಕೂಡ ಇದೇ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿ ಜಿಬಿಎ ಅಧಿಕಾರಿಗಳ ಮುಂದೆ ಅವರ ನಡೆಗೆ ವಿರೋಧ ವ್ಯಕ್ತಪಡಿಸುವಂತಹ ಸಾಧ್ಯತೆ ಇದೆ. ಅದರ ಜೊತೆಗೆ ಇದೇ ವರ್ಷ ನವೆಂಬರ್ ನಲ್ಲಿ ಕೆಜಹಳ್ಳಿಯಲ್ಲಿ ಸರಿಸುಮಾರು 200ಕ್ಕೂ ಅಧಿಕ ಮನೆಗಳನ್ನು ಡೆಮಾಲಿಷನ್ ಮಾಡಲಾಗಿತ್ತು. ರೈಲ್ವೆ ಇಲಾಖೆಯಿಂದ ಈ ಒಂದು ಡೆಮಾಲಿಷನ್ ಪ್ರಕ್ರಿಯೆ ನಡೆದಿತ್ತು. ಇನ್ನೂ ಕೂಡ ಅಲ್ಲಿಯ ಜನರು ಅತಂತ್ರರಾಗಿದ್ದಾರೆ. ಒಂದು ವೇಳೆ ಇಲ್ಲಿ ಪುನರ್ವಸತಿ ಕಲ್ಪಿಸಿದ್ದಾದಲ್ಲಿ ಅವರು ಕೂಡ ಅಲ್ಲಿ ಮತ್ತೆ ಸಿಡಿದೇಳುವಂತಹ ಸಾಧ್ಯತೆ ಇದೆ. ಅವರು ಇವತ್ತಿಗೂ ಕೂಡ ತಮ್ಮ ಹೋರಾಟವನ್ನು ಮುಂದುವರಿಸಿದ್ದಾರೆ. ಅದರ ಜೊತೆಗೆ ಸ್ಲಂ ಬೋರ್ಡ್ ಆಗಿರಬಹುದು, ಇನ್ನು ಬಿಡಿಎಯಿಂದಲೂ ಕೂಡ ನಡೀತಿರುವಂತಹ ಒತ್ತುವರಿ ತೆರವುಗೆ ಕೂಡ ಭವಿಷ್ಯದಲ್ಲಿ ಪ್ರತಿರೋಧ ಒಡ್ಡುವಂತಹ ಸಾಧ್ಯತೆ ಇದೆ. ಇವತ್ತಿನ ನಿರ್ಧಾರ ಏನಿದೆ, ಸಿಎಂ ಆಗಿರಬಹುದು, ಜಿಬಿಎ ಅಧಿಕಾರಿಗಳು ತೆಗೆದುಕೊಳ್ಳುವಂತಹ ನಿರ್ಧಾರ ಭವಿಷ್ಯದ ಬೆಂಗಳೂರನ್ನು ಕೂಡ ನಿರ್ಧರಿಸಲಿದೆ. ಇದೇ ಕಾರಣಕ್ಕೆ ಅಲೆದು ತೂಗಿ ಲೆಕ್ಕ ಹಾಕುವಂತಹ ಪರಿಸ್ಥಿತಿ ಇದೆ. ಹಾಗಾದ್ರೆ ಪುನರ್ವಸತಿ ಕಲ್ಪಿಸಿದಾದಲ್ಲಿ ಪ್ರತಿರೋಧ ಒಡ್ಡುವುದಾದ್ರೆ, ಪುನರ್ವಸತಿ ಕಲ್ಪಿಸದೇ ಇದ್ದೇ ಹೋದಂತಹ ಸಂದರ್ಭದಲ್ಲಿ ಯಾವ ರೀತಿ ಸಮಸ್ಯೆ ಆಗುತ್ತೆ ಅನ್ನೋದು ನೋಡಿದ್ರೆ, ಒಂದು ವೇಳೆ ಇವರು ಪುನರ್ವಸತಿ ಕಲ್ಪಿಸದ ಹೋದಂತಹ ಸಂದರ್ಭದಲ್ಲಿ ಹಾಗಾದ್ರೆ ಇವರು ಇಷ್ಟು ದಿನ ಕರೆಂಟ್ ಬಿಲ್ ಕಟ್ಟಿಸಿಕೊಂಡಿದ್ದಾರೆ ಅಂತ ಇನ್ನು ಸ್ಥಳೀಯರು ಆರೋಪ ಮಾಡಿದ್ದಾರೆ. ಹಾಗಾದ್ರೆ ಅದು ಕೂಡ ಅಕ್ರಮ ಆಗುತ್ತೆ. ಒತ್ತುವರಿ ಅಕ್ರಮವಾಗಿರುವಂತಹ ಜಾಗದಲ್ಲಿ ನಿವಾಸಿಗಳು ವಾಸ ಮಾಡ್ತಿರುವಂತಹ ನಿವಾಸಿಗಳು ಒಂದು ಕಡೆ ಅಕ್ರಮ ವಾಸವಾಗಿರೋದು ಒಂದು ಕಡೆ ತಪ್ಪೇ ಆದ್ರೆ, ಅಂತಹ ಜನರಿಂದ ಹಣ ವಸೂಲಿ ಮಾಡುವುದಂದ್ರೆ ಬಿಲ್ ಆಗಿರ್ಬೋದು, ಕರೆಂಟ್ ಬಿಲ್ ಆಗಿರ್ಬೋದು, ವಾಟರ್ ಬಿಲ್ ಕೂಡ ಅದು ಕೂಡ ತಪ್ಪಾಗುತ್ತೆ. ಯಾಕಂದ್ರೆ ಇದು ಕರೆಂಟ್ ಕನೆಕ್ಷನ್ ಕೊಡುವಂತಹ ಸಂದರ್ಭದಲ್ಲಿ ಸಹಜವಾಗಿರುವಂತಹ ಪ್ರಕ್ರಿಯೆ ಪ್ರಕಾರ ಅವರು ಡಾಕ್ಯುಮೆಂಟ್ ಕೊಡಬೇಕಾಗುತ್ತೆ. ಹಾಗಾದ್ರೆ ಅಲ್ಲಿ ಅಧಿಕಾರಿಗಳು ತಪ್ಪೆಸಗಿದೆ ಅನ್ನೋ ಪ್ರಶ್ನೆ ಮೂಡುತ್ತೆ. ಇದೇ ಕಾರಣಕ್ಕೆ ಇವತ್ತಿನ ನಿರ್ಧಾರ ಏನಿದೆ, ಒಂದು ಕಡೆ ಈ ಸರ್ಕಾರ ಅಡ್ಡಕತ್ತೇರಿಯಲ್ಲಿ ಸಿಕ್ಕಾಕೊಂಡ್ರೆ ಇವತ್ತಿನ ಸಿಎಂ ಆಗಿರಬಹುದು, ಜಿಬಿಎ ಅಧಿಕಾರಿಗಳು ಕೊಡುವಂತಹ ನಿರ್ಧಾರ ಏನಿದೆ ಭವಿಷ್ಯದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಭವಿಷ್ಯವನ್ನು ಕೂಡ ನಿರ್ಧರಿಸಲಿದೆ. ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ಸುಧಾರ್ ಮಾಹಿತಿಗಾಗಿ. ಅವ್ರಿಗೆ ಕೊಟ್ರೆ ನಮಗೂ ಪರ್ಯಾಯ ವ್ಯವಸ್ಥೆ ಮಾಡಿ ಅಂತ ಲಿಂಗರಾಜಪುರ ನಿವಾಸಿಗಳು ಹೇಳ್ತಾ ಇದ್ದಾರೆ. ಮೊದಲು ಮನೆ ಕಟ್ಕೊಡಿ, ನಂತರ ಜಾಗ ಖಾಲಿ ಮಾಡ್ತೀವಿ ಅಂತ ಈಗ ಈ ಲಿಂಗರಾಜಪುರ ನಿವಾಸಿಗಳು ಹೇಳ್ತಿದ್ದಾರೆ. ಅಲ್ಲಿ ಬಹಳ ಜನ ಹೋಗ್ತೀರಿ, ಭೇಟಿ ಆಗ್ತೀರಿ, ಮನೆ ಕಟ್ಟಿಸ್ಕೊಡ್ತೀವಿ ಅಂತೀರಿ, ನಮಗೆ ಯಾಕೆ ಕಟ್ಟಿಸ್ಕೊಡ್ಬಾರದು, ನಮಗೂ ಕಟ್ಟಿಸ್ಕೊಡಿ ಅಂತ ಇವರು ಕೇಳ್ತಾ ಇರೋದು. ಸೊ ಕೋಗಿಲು ಪ್ರಕರಣ ಮುಂದಿಟ್ಕೊಂಡು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಲಿಂಗರಾಜಪುರ ನಿವಾಸಿಗಳು ಕೂಡ. ಜಿಬಿಎ ನೋಟಿಸ್ ವಿರುದ್ಧ ಸಮರ ಸಾರಿದ್ದಾರೆ ಲಿಂಗರಾಜಪುರ ಜನ. ಕೇರಳ ರಾಜಕೀಯ ಹಿತ ಕಾಯೋದಕ್ಕೆ ಹೋದ್ರೆ
ಹೊಸ ಸಂಕಷ್ಟ ಶುರುವಾಗುತ್ತೆ. ರಾಜ್ಯದ ಒತ್ತುವರಿ ತೆರವು ಭವಿಷ್ಯವೇ ಈಗ ಬುಡುಮೇಲಾಗುತ್ತೆ. ಸೊ ಏನಾಗ್ಬೋದು ನೋಡೋಣ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಸತ್ತಾರ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸತ್ತಾರ್. ಸಹಜವಾಗಿ ಈ ರೀತಿಯ ಡಿಮ್ಯಾಂಡ್ಗಳು ಭವಿಷ್ಯದಲ್ಲಿ ಎಲ್ಲ ಈಗಲೇ ಬರ್ತಾ ಇದೆ. ಲಿಂಗರಾಜಪುರ ನಿವಾಸಿಗಳು ಇದನ್ನೇ ಈಗ ಮಾದರಿಯಾಗಿಟ್ಕೊಳ್ತಾ ಇದ್ದಾರೆ. ಅಲ್ಲಿ ಎಲ್ಲರೂ ಹೋಗ್ತಿದ್ದೀರಿ, ಮನೆ ಕಟ್ಟಿಸ್ಕೊಡ್ತೀವಿ, ಪರ್ಯಾಯ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತೀರಿ. ನಾವೇನ್ ಹಂಗೆ ಬಿದ್ದಿದೀವ, ನಮಗೂ ಪರ್ಯಾಯ ವ್ಯವಸ್ಥೆ ಮಾಡಿ ಮನೆ ಕಟ್ಕೊಟ್ಟು ಮನೆ ಬೀಳಿಸಿ ಅಂತ ಹೇಳ್ತಿದ್ದಾರೆ. ಸರ್ಕಾರ ಇದನ್ನ ಯಾವ ರೀತಿ ನೋಡ್ತಾ ಇದೆ, ಜಿಬಿಎ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಅಂತ ಮುಖ್ಯವಾಗಿ ಶ್ರೀಪಾದ್ ಪಾಟೀಲ್, ಇವತ್ತಿನ ಒಂದು ನಿರ್ಧಾರ ಭವಿಷ್ಯದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಒಟ್ಟಾರೆ ಭವಿಷ್ಯವನ್ನು ನಿರ್ಧರಿಸುತ್ತೆ ಅಂದ್ರೂ ತಪ್ಪಾಗಲ್ಲ. ಯಾಕಂದ್ರೆ ಇಷ್ಟು ದಿನ ಏನೇನು ಇವರು ಬೀದಿ ಬದಿ ವ್ಯಾಪಾರಿಗಳ ವಿರುದ್ಧ ಸಮರ ಸಾರ್ತಾ ಇದ್ರು. ಸರಿಸುಮಾರು 30-40 ವರ್ಷಗಳಿಂದ ಬೀದಿ ಬದಿ ವ್ಯಾಪಾರವನ್ನು ಮಾಡಿಕೊಂಡು ತಮ್ಮ ಬದುಕನ್ನು ಕಟ್ಕೊಂಡಿದ್ದಂತಹ ಜನರಿಗೆ, ಅದರಲ್ಲೂ ಕೂಡ ಅವರು ಕರ್ನಾಟಕದಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲೇ ವ್ಯಾಪಾರ ಮಾಡ್ತಿದ್ದಂತಹ ಜನರನ್ನು ಏಕಾಏಕಿ ನೋಟಿಸ್ ಕೊಡದೆ ಅವರನ್ನು ತೆರವು ಮಾಡ್ತಾ ಇದ್ರು. ಆ ಒಂದು ಸಂದರ್ಭದಲ್ಲಿ ಅವರಿಂದಲೂ ಕೂಡ ತಕ್ಕ ಮಟ್ಟಿಗೆ ಪ್ರತಿರೋಧ ಒಡ್ಡುತ್ತಾ ಇದ್ರು ಕೂಡ ಅವರಿಗೆ ಒಂದು ಬಲವಾಗಿರುವಂತಹ ತಾವು ಮಾತನಾಡಲು ಬಲವಾಗಿರುವಂತಹ ಯಾವುದೇ ಪ್ರೂಫ್ ಸಿಕ್ಕಿರಲಿಲ್ಲ. ಒಂದು ವೇಳೆ ಕೋಗಿಲಿ ಲೇಔಟ್ ನಲ್ಲಿ ಏನಾದ್ರು ಪುನರ್ವಸತಿ ಕಲ್ಪಿಸಿದ್ದಾದಲ್ಲಿ ಭವಿಷ್ಯದಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಕೂಡ ಇದೇ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿ ಜಿಬಿಎ ಅಧಿಕಾರಿಗಳ ಮುಂದೆ ಅವರ ನಡೆಗೆ ವಿರೋಧ ವ್ಯಕ್ತಪಡಿಸುವಂತಹ ಸಾಧ್ಯತೆ ಇದೆ. ಅದರ ಜೊತೆಗೆ ಇದೇ ವರ್ಷ ನವೆಂಬರ್ ನಲ್ಲಿ ಕೆಜಹಳ್ಳಿಯಲ್ಲಿ ಸರಿಸುಮಾರು 200ಕ್ಕೂ ಅಧಿಕ ಮನೆಗಳನ್ನು ಡೆಮಾಲಿಷನ್ ಮಾಡಲಾಗಿತ್ತು. ರೈಲ್ವೆ ಇಲಾಖೆಯಿಂದ ಈ ಒಂದು ಡೆಮಾಲಿಷನ್ ಪ್ರಕ್ರಿಯೆ ನಡೆದಿತ್ತು. ಇನ್ನು ಕೂಡ ಅಲ್ಲಿಯ ಜನರು ಅತಂತ್ರರಾಗಿದ್ದಾರೆ. ಒಂದು ವೇಳೆ ಇಲ್ಲಿ ಪುನರ್ವಸತಿ ಕಲ್ಪಿಸಿದ್ದಾದಲ್ಲಿ ಅವರು ಕೂಡ ಅಲ್ಲಿ ಮತ್ತೆ ಸಿಡಿದೇಳುವಂತಹ ಸಾಧ್ಯತೆ ಇದೆ. ಅವರು ಇವತ್ತಿಗೂ ಕೂಡ ತಮ್ಮ ಹೋರಾಟವನ್ನು ಮುಂದುವರಿಸಿದ್ದಾರೆ. ಅದರ ಜೊತೆಗೆ ಸ್ಲಂ ಬೋರ್ಡ್ ಆಗಿರಬಹುದು, ಇನ್ನು ಬಿಡಿಎಯಿಂದಲೂ ಕೂಡ ನಡೀತಿರುವಂತಹ ಒತ್ತುವರಿ ತೆರವುಗೆ ಕೂಡ ಭವಿಷ್ಯದಲ್ಲಿ ಪ್ರತಿರೋಧ ಒಡ್ಡುವಂತಹ ಸಾಧ್ಯತೆ ಇದೆ. ಇವತ್ತಿನ ನಿರ್ಧಾರ ಏನಿದೆ, ಸಿಎಂ ಆಗಿರಬಹುದು, ಜಿಬಿಎ ಅಧಿಕಾರಿಗಳು ತೆಗೆದುಕೊಳ್ಳುವಂತಹ ನಿರ್ಧಾರ ಭವಿಷ್ಯದ ಬೆಂಗಳೂರನ್ನು ಕೂಡ ನಿರ್ಧರಿಸಲಿದೆ. ಇದೇ ಕಾರಣಕ್ಕೆ ಅಲೆದು ತೂಗಿ ಲೆಕ್ಕ ಹಾಕುವಂತಹ ಪರಿಸ್ಥಿತಿ ಇದೆ. ಹಾಗಾದ್ರೆ ಪುನರ್ವಸತಿ ಕಲ್ಪಿಸಿದಾದಲ್ಲಿ ಪ್ರತಿರೋಧ ಒಡ್ಡುವುದಾದರೆ, ಪುನರ್ವಸತಿ ಕಲ್ಪಿಸದೇ ಇದ್ದೇ ಹೋದಂತಹ ಸಂದರ್ಭದಲ್ಲಿ ಯಾವ ರೀತಿ ಸಮಸ್ಯೆ ಆಗುತ್ತೆ ಅನ್ನೋದು ನೋಡಿದ್ರೆ, ಒಂದು ವೇಳೆ ಇವರು ಪುನರ್ವಸತಿ ಕಲ್ಪಿಸದ ಹೋದಂತಹ ಸಂದರ್ಭದಲ್ಲಿ ಹಾಗಾದ್ರೆ ಇವರು ಇಷ್ಟು ದಿನ ಕರೆಂಟ್ ಬಿಲ್ ಕಟ್ಟಿಸಿಕೊಂಡಿದ್ದಾರೆ ಅಂತ ಇನ್ನು ಸ್ಥಳೀಯರು ಆರೋಪ ಮಾಡಿದ್ದಾರೆ. ಹಾಗಾದ್ರೆ ಅದು ಕೂಡ ಅಕ್ರಮ ಆಗುತ್ತೆ. ಒತ್ತುವರಿ ಅಕ್ರಮವಾಗಿರುವಂತಹ ಜಾಗದಲ್ಲಿ ನಿವಾಸಿಗಳಿಗೆ ವಾಸ ಮಾಡ್ತಿರುವಂತಹ ನಿವಾಸಿಗಳು ಒಂದು ಕಡೆ ಅಕ್ರಮ ವಾಸವಾಗಿರೋದು ಒಂದು ಕಡೆ ತಪ್ಪೇ ಆದ್ರೆ, ಅಂತಹ ಜನರಿಂದ ಹಣ ವಸೂಲಿ ಮಾಡುವುದಂದ್ರೆ ಬಿಲ್ ಆಗಿರ್ಬೋದು, ಕರೆಂಟ್ ಬಿಲ್ ಆಗಿರ್ಬೋದು, ವಾಟರ್ ಬಿಲ್ ಕೂಡ ಅದು ಕೂಡ ತಪ್ಪಾಗುತ್ತೆ. ಯಾಕಂದ್ರೆ ಇದು ಕರೆಂಟ್ ಕನೆಕ್ಷನ್ ಕೊಡುವಂತಹ ಸಂದರ್ಭದಲ್ಲಿ ಸಹಜವಾಗಿರುವಂತಹ ಪ್ರಕ್ರಿಯೆ ಪ್ರಕಾರ ಅವರು ಡಾಕ್ಯುಮೆಂಟ್ ಕೊಡಬೇಕಾಗುತ್ತೆ. ಹಾಗಾದ್ರೆ ಅಲ್ಲಿ ಅಧಿಕಾರಿಗಳು ತಪ್ಪೆಸಗಿದ್ದಾರೆ ಅನ್ನೋ ಪ್ರಶ್ನೆ ಮೂಡುತ್ತೆ. ಇದೇ ಕಾರಣಕ್ಕೆ ಇವತ್ತಿನ ನಿರ್ಧಾರ ಏನಿದೆ, ಒಂದು ಕಡೆ ಈ ಸರ್ಕಾರ ಅಡ್ಡಕತ್ತೇರಿಯಲ್ಲಿ ಸಿಕ್ಕಾಕೊಂಡ್ರೆ ಇವತ್ತಿನ ಈ ಸಿಎಂ ಆಗಿರಬಹುದು, ಜಿಬಿಎ ಅಧಿಕಾರಿಗಳು ಕೊಡುವಂತಹ ನಿರ್ಧಾರ ಏನಿದೆ ಭವಿಷ್ಯದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಭವಿಷ್ಯವನ್ನು ಕೂಡ ನಿರ್ಧರಿಸಲಿದೆ. ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ಸುಧಾರ್ ಮಾಹಿತಿಗಾಗಿ.